ಅಪ್ಪಣ್ಣ ಅಪ್ಪಣ್ಣ ಬಾಯ್ಲಿ ಇದು ಬೇಕಾಗಿದ್ದು. ಏನಾನಂದ್ ಸ್ವೀಟ್ ಯಾಕೆ ಬೆಳಬೆಳಗ್ಗೆನೆ? ವಿಷಯ ಆಗಿದೆ ನಾನು. ಸರಿ, ಏನ್ ವಿಷಯ ಅಂತ ಹೇಳಿ. ಸಮಾಧಾನ ತಿನ್ನು, ಇನ್ನೊಂದು ಸ್ವಲ್ಪ ತಿನ್ನು, ಹೇಳ್ತೀನಿ. ಮೊದ್ಲು ವಿಷಯ ಏನು ಅಂತ ಹೇಳು ಆನಂದ್. ಏನೇ ಗ್ಯಾಸ್? ಯಾವ ಗೆಸು ಇಲ್ಲ, ಏನ್ ವಿಷಯ ಅಂತ ಹೇಳು. ಜಯದೇವು ಜೈಲ್ ಸೇರಿದ್ದಾನೆ. ಅವನೀಗ ಜೈಲ್ ಹಕ್ಕಿ ಹಾಕಿದ್ದಾನೆ. ನನಗಂತೂ ಲೀಟರ್ ಗಟ್ಟಲೆ ಹಾಲು ಕುಡಿದಷ್ಟೇ ಸಂತೋಷ ಆಗ್ತಾ ಇದೆ. ಹೌದಾ? ತುಂಬಾ ಖುಷಿಯಾದ ವಿಷಯ. ನೀನು ಸ್ವೀಟ್ ತಿನ್ನು. ಇದು ಯಾವಾಗ್ಲೂ ಆಗ್ಬೇಕಿತ್ತು, ಈಗ್ಲಾದ್ರೂ ಆಯ್ತಲ್ಲ, ಅದೇ ಖುಷಿ ನನಗೂ. ಈಗ ಕಾನೂನು ಏನ್ ಶಿಕ್ಷೆ ಕೊಡುತ್ತೋ ಅದನ್ನ ಬಾಲ ಮುದುರ್ಕೊಂಡು ಅನುಭವಿಸ್ಲೇಬೇಕು. ಕಂಬಿಯಿಂದನೇ ಬಿದ್ದಿರ್ಬೇಕು ಅವನು. ಏನ್ ಗೊತ್ತಾ ಚಿನ್ನ, ಅವ್ನು ಎಷ್ಟು ದಿವಸ ಒಳಗಿರ್ತಾನೋ ಅಷ್ಟು ದಿವಸ ನನ್ನ ಗೆಳೆಯ ನೆಮ್ಮದಿಯಾಗಿರ್ಬೋದು. ಅದು ಸಂತೋಷ ನಂಗೆ. ಆದ್ರೂ ಆನಂದ್, ನನ್ಗಂತೂ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಏನ್ ಚಿನ್ನ? ನಮ್ ಡುಮ್ಮ ಸರ ಜಯದೇವ್ಗೆ ಏನ್ ಅನ್ಯಾಯ ಮಾಡಿದ್ದ, ಏನ್ ಮೋಸ ಮಾಡಿದ್ದ ಹೇಳು? ತಮ್ಮ ಅಂತ ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ಎಷ್ಟು ನಂಬಿದ್ದ. ಆದ್ರೂ ಅವ್ನು ಹೇಗೆಲ್ಲ ಮಾಡ್ದ, ನಂಗೆ ಇದೆಲ್ಲ ಅರ್ಥನೇ ಆಗಲ್ಲ ಆನಂದ್. ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ನೋಡಿ ಖುಷಿ ಪಡ್ಬೇಕು, ಆದ್ರೆ ಅವನು ಇನ್ನೊಬ್ಬರ ಜೀವನ ಹಾಳು ಮಾಡೋದ್ರಲ್ಲೇ ಅವನು ಖುಷಿ. ಅಷ್ಟು ಕೆಟ್ಟ ಮನಸ್ಥಿತಿ ಅಲ್ವಾ? ಸಹ್ಯ ಅನ್ಸುತ್ತೆ. ಏನ್ ಗೊತ್ತಾ ಚಿನ್ನ, ಯಾರಿಗೆ ಜೀವನದಲ್ಲಿ ಕೃತಜ್ಞತೆ ಅನ್ನೋದಿರುತ್ತೋ ಅವ್ರ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ, ಕೊನೆಗೊಂದು ದಿವಸ ಗೆಲ್ತಾರೆ. ಅವ್ರ ಜೊತೆ ಎಲ್ಲರೂ ನಿಲ್ತಾರೆ. ಆದರೆ ಯಾರು ಕೃತಜ್ಞತೆ ಇರಲ್ವೋ ಅವ್ರು ಎಷ್ಟು ಎತ್ತರಕ್ಕೆ ಬೆಳೆದ್ರೂ ಸರಿ, ಕೊನೆಗೆಲ್ಲ ಕಳ್ಕೊಂಡು ಬೀದಿಗೆ ಬೀಳ್ತಾರೆ. ಅವ್ರ ಜೊತೆಗೆ ಯಾರೂ ಇರಲ್ಲ. ಈಗ ಜಯದೇವ್ ಇದಾನಲ್ಲ, ಆ ಥರ. ಆದರೂ ನಿನ್ನ ಬಗ್ಗೆ ನನಗೆ ತುಂಬ ಭಯ ಆಗ್ತಿದೆ ಆನಂದ್. ನನ್ನ ಬಗ್ಗೆ ಭಯನಾ? ಯಾಕೆ? ನೀನು ಯಾವಾಗಲೂ ಡುಮ್ಮನ ಜೊತೆನೇ ಇರ್ತೀಯ, ಅವ್ನ ಪಕ್ಕದಲ್ಲೇ ಇರ್ತೀಯ. ಅದಕ್ಕೆ? ಅದೇ ಕಾರಣಕ್ಕೆ ಆ ಜಯದೇವ್ ಒಂದ್ಸಲ ನಿನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದ, ಇನ್ನೊಂದ್ಸಲ ಆಕ್ಸಿಡೆಂಟು ಮಾಡಿಸಿದ್ದ. ಅದೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ಎಲ್ಲ ಅದೇ ಥರ ಮಾಡ್ತಾನೋ ಅಂತ ನಂಗೆ ಭಯ ಆಗ್ತಿದೆ. ನೀನು ಯಾವುದೇ ಕಾರಣಕ್ಕೂ ಭಯಪಡೋ ಅವಶ್ಯಕತೆನೇ ಇಲ್ಲ. ನೋಡು, ಅವತ್ತು ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ? ಅವನು ನನ್ನ ಗೆಳೆಯನ ತಮ್ಮ ಅನ್ನೊಂದು ಗೌರವದಿಂದ. ಏನು ಮುಂದಕ್ಕೆ ಆ ಥರ ಇಲ್ಲ. ಹಳೆ ಆನಂದ್ ಹೋಗಾಯ್ತು, ಇನ್ನೇನಿದ್ರು ಹೊಸ ಆನಂದ್ ನೋಡ್ತೀಯ. ಹೊಸ ಆನಂದ ನೋಡೋ ಸಂತೋಷನಾ? ಹೊಸ ಆನಂದ ಚಿನ್ನ, ನನಗೂ ಬೇರೆ ಥರ ಇದೆ. ನಂಬಿಕೆ ಇಲ್ವಾ? ದೇವರಾಣೆಗೂ ಇಲ್ಲ. ಯಾಕೆ ಚಿನ್ನ ಹಂಗೆ ಹೇಳ್ತಾ ಇದೆಯಾ? ನೋಡು, ನಿಂಗೆ ಈ ರೌಡಿಸಮ್ ಡೈಲಾಗ್ಸ್ ಎಲ್ಲ ಸೂಟ್ ಆಗಲ್ಲ. ಏನಿದ್ರು ಇನ್ಶರ್ಟ್ ಹಾಕ್ಕೊಂಡು ಆಫೀಸ್ಗೆ ಹೋಗಿ ಬರ್ತೀಯಲ್ಲ, ಅದೇ ಚಂದ, ಅದೇ ಬೆಸ್ಟ್ ನಿನಗೆ. ಈ ಮಾಸ್ ಡೈಲಾಗ್ಸ್ ಎಲ್ಲ ನಿನಗೆ ಸೂಟ್ ಆಗಲ್ಲ, ನನಗೆ ಕಾಮಿಡಿ ಥರ ಕಾಣುತ್ತೆ. ಚಿನ್ನ, ನೀನು ಈ ಥರನ ಕಾಲೆಳೆಯೋದು? ಲೇ, ಹೆಂಡತಿಯಾಗಿ ಇನ್ನು ನನಗೆ ಮೋಟಿವೇಟ್ ಮಾಡಬೇಕು, ಡಿಮೋಟಿವೇಟ್ ಮಾಡ್ತಾ ಇದೆಯಲ್ಲೇ. ನೀನು ಮೋಟಿವೇಟ್ ಮಾಡಿದೆ, ಬೇರೆ ಯಾರು ಮಾಡ್ತಾರೆ ನನಗೆ? ಪ್ಲೀಸ್ ಚಿನ್ನ, ದಯವಿಟ್ಟು ಹಂಗೆಲ್ಲ ಅನ್ಬೇಡ, ಅಂಡರ್ ಎಸ್ಟಿಮೇಟ್ ಮಾಡಬೇಡ, ಓಕೆ? ನಾನು ನಿನ್ಗೆ ಯಾವ ಅಂಡರ್ ಎಸ್ಟಿಮೇಟು ಮಾಡಿಲ್ಲಪ್ಪ. ನೀನು ಯಾವಾಗಲೂ ಇರ್ತೀಯಲ್ಲ, ಅದೇ ಥರ ಇದ್ರೆ ಚಂದ, ನನಗೆ ಅದೇ ಇಷ್ಟ. ಅಷ್ಟೇ ತಾನೇ? ಓಕೆ, ಹೊಸ ಆನಂದ್ ಕ್ಯಾನ್ಸಲ್, ಹಳೆ ಆನಂದ ರಿಟೇನ್. ನಿನ್ನ ಖುಷಿನೇ ನನ್ನ ಖುಷಿ ಅಲ್ವಾ ಚಿನ್ನ? ಆನಂದ್, ಇವತ್ತು ಬೇಗ ಆಫೀಸಿಂದ ಬಂದ್ಬಿಡು. ಬೇಗ ಆಫೀಸ್ ಇತ್ತು, ರಜಾ ಕೊಡ್ಲಾ? ಏನು ಬೇಕಾಗಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಸರ್, ಜಯದೇವ್ ಅವ್ರ ಹತ್ರ ಮಾತಾಡಬೇಕಿತ್ತು. ನಾನು ನೀಗಂಡ. ಓಕೆ, ಸರಿ, ಬೇಗ ಮಾತಾಡಿಕೊಂಡು ಬೇಗ ಹೊರಡಿ. ಥ್ಯಾಂಕ್ ಯು ಸರ್. ಇದನ್ನು ಕೇಸ್ ಫೈಲ್ ಮಾಡಿ. ಓಹೋ, ಏನಪ್ಪ ಮೈದಾ, ನಾನು ನೋಡಕ್ಕೆ ಬಂದ್ಬಿಟ್ಟಿದ್ಯಾ? ಏಯ್, ಸಖತ್ ಖುಷಿ ಆಯ್ತು ಬಿಡ್ಲ, ಸಖತ್ ಖುಷಿ ಆಯ್ತು. ಏನೋ ಬುದ್ಧಿ ಹೇಳಕ್ಕೆ ಬಂದ ಅನ್ಕೊಂಡೆ. ಬಿಟ್ಟು ಸಲಹೆ ಕೊಡುವವರ ಲಿಸ್ಟಿಗೆ ಹೊಸ ಸೇರ್ಪಡೆ. ಶುರು ಹಚ್ಕೋ. ಉಪದೇಶ ಅಲ್ಲ, ವಾರ್ನಿಂಗ್ ಕೊಡೋದಕ್ಕೆ ಬಂದಿದ್ದೀನಿ. ಇದೇ ಕೊನೆ. ನಮ್ಮ ಮನೆಯವರಾಗಲಿ ನಿಮ್ಮ ಮನೆಯವರಾಗಲಿ ಯಾರ ವಿಷಯಕ್ಕೆ ಬಂದರೂ ಪರಿಣಾಮ ಇಟ್ಟಿಗಿರಲ್ಲ. ನೀನು ನೋಡಿದ್ರೆ ನಗು ಬರುತ್ತೆ ಕಣ ನನಗೆ. ಗಡ್ಡ ಮೀಸೆ ಎಲ್ಲ ಟ್ರಿಮ್ ಮಾಡಿಸ್ಕೊಂಡು ಒಳ್ಳೆ ಅಮ್ಮೂದ್ ಬೇಬಿ ಥರ ಬಂದು ನಿಂತಿದ್ಯಾ ಇಲ್ಲಿ. ಆದರೆ ಮಾತಾಡ್ತಿರೋ ಮಾತು ಮಾತ್ರ ಜಡ್ಜ್ ರೇಂಜಿಗೆ. ಲವ್ ಮರಿ, ನನ್ನ ಮುಂದೆ ಬಚ್ಚಾಕಣ ನೀನು.
ನನಗೆ ವಾರ್ನಿಂಗ್ ಕೊಡ್ತೀಯಾ? ಜಡ್ಜ್ಮೆಂಟ್ ಪಾಸ್ ಮಾಡ್ತೀಯಾ ನೀನು? ಜಡ್ಜ್ಮೆಂಟ್ ಕೊಡೋದಕ್ಕೆ ಬಂದಿಲ್ಲ, ಅವಕಾಶ ಕೊಡೋದಕ್ಕೆ ಬಂದಿದ್ದೀನಿ. ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಅದನ್ನು ದಾಟಿದ ಮೇಲೆ ಮುಂದೆ ಇರೋನು ಎಷ್ಟೇ ಒಳ್ಳೆಯವನಾಗಿರಲಿ ಅವನು ತಾಳ್ಮೆ ಕಳ್ಕೊತಾನೆ. ಅದಾಗಬಾರ್ದು, ಅದನ್ನೇ ಹೇಳೋದಕ್ಕೆ ಬಂದಿದ್ದೀನಿ. ನಿಮ್ಮನ್ನು ಭಾವ ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಅಕ್ಕ, ತಮ್ಮ, ಅಣ್ಣ, ತಂಗಿ, ಈ ಪದಗಳ ಬೆಲೆ ಗೊತ್ತಾ ನಿಮಗೆ? ನಿಮ್ಮ ಅಣ್ಣ ಎಷ್ಟು ಒಳ್ಳೆಯವರು, ನಿನ್ನ ತಂಗಿ ಎಷ್ಟು ಒಳ್ಳೆಯವರು, ಆದರೆ ನೀವೊಬ್ಬರು ಮಾತ್ರ ಹೀಗೆ ಒಂದೇ ಮನೆಯಲ್ಲಿ ಹುಟ್ಟಿ ರಕ್ತ ಹಂಚ್ಕೊಂಡು ಬೆಳೆದ್ರು ನೀವು ಮಾತ್ರ ಹೀಗೆ. ಅದೇಗೆ ಸಾಧ್ಯ? ಅಲ್ಲ, ನಿಮಗೇನೋ ಅನ್ಸೋದೇ ಇಲ್ವಾ? ನಿಮಗೆ ಸೆಂಟಿಮೆಂಟು, ಎಮೋಷನ್ನು, ಫೀಲಿಂಗ್ಸ್ ಅನ್ನೋದೇ ಇಲ್ವಾ? ಅಮೂಲ್ ಬೇಬಿ, ಮಾತು ಮಿತಿ ಮೀರ್ತದೆ ಅನ್ನಿಸ್ತಾ ಇಲ್ವಾ? ವಾರ್ನಿಂಗ್ ಅಂತನಾದರೂ ಅಂದ್ಕೊಳ್ಳಿ, ಅಡ್ವೈಸ್ ಅಂತನಾದರೂ ಅಂದ್ಕೊಳ್ಳಿ, ಆದರೆ ಒಂದು ಮಾತು, ನೀವು ಹೊರಗೆ ಬಂದ ಮೇಲೆ ಮತ್ತೆ ಇದನ್ನೇ ರಿಪೀಟ್ ಮಾಡಿದ್ರೆ ನಿಮ್ಮ ಎದುರಿಗೆ ನಿಲ್ಲೋದು ಹಳೆ ಜೀವ ಆಗಿರಲ್ಲ. ಸೂಪರ್ ಕಣೋ, ಸೂಪರ್ ಕಣೋ. ಅಲ್ಲ ಏನೋ ಈ ಲೆವೆಲ್ಗೆ ಡೈಲಾಗ್ ಹೊಡೆಯೋದು ಕಲ್ತ್ಬಿಟ್ಟಿದ್ಯಾ? ಇಷ್ಟು ದಿನ ಸೈಲೆಂಟ್ ಆಗಿದ್ದವನಿಗೆ ಈ ವಾರ್ನಿಂಗ್ ಕೊಡೋ ಲೆವೆಲ್ಗೆ ಡೈಲಾಗ್ ಹೊಡಿತಿದ್ಯಾ ಅಂತಂದ್ರೆ ನಿನ್ನ ಬೆಳವಣಿಗೆ ನೋಡಿ ಖುಷಿ ಆಗುತ್ತೆ ಕಣೋ. ಮೆಚ್ಚಿದೆ ನಿನ್ನ. ರೈಟ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡು. ಆಮೇಲೆ ಜಾಸ್ತಿ ಮಾತಬೇಡ. ಇದನ್ನು ವಾರ್ನಿಂಗ್ ಅಂತನಾದರೂ ತಗೋ, ಅಡ್ವೈಸ್ ಅಂತನಾದ್ರು ತಗೋ, ಆದರೆ ಒಂದು ಮಾತು ನೆನ್ಪಿಟ್ಕೋ, ಈ ಸಲ ಹೊರಗೆ ಬಂದಮೇಲೆ ಮತ್ತೆ ಇದೇ ತಪ್ಪು ರಿಪೀಟ್ ಆದರೆ ನೀನು ಹಳೆ ಜೀವನ ನೋಡಲ್ಲ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಕಾಫಿ ಹೀಗೆ ಮುಂದೆ ಇಟ್ಕೊಂಡು ಹೀಗೆ ಕೂತಿದ್ದೀರಲ್ಲ? ರಾತ್ರಿ ಎಲ್ಲ ನಿದ್ರೆ ಬಂದಿಲ್ಲ ಮಾಹಿ. ಕಣ್ಣು ಮುಚ್ಚಿದ್ರೆ ಬರೀ ನೆನ್ನೆ ನಡೆದಿದ್ದೇ ವಿಷಯ. ಮಕ್ಕಳ ಮುಖಾನೇ ಕಣ್ಮುಂದೆ ಬರ್ತಿತ್ತು. ಏನೋ ಒಂಥರ ಗಾಬರಿ, ಸಂಕಟ. ಹೌದು ಅತ್ತೆ, ನನಗೂ ಹಾಗೆ ಆಗ್ತಿತ್ತು. ನಿದ್ದೆನೇ ಬರಲಿಲ್ಲ. ಮಕ್ಕಳದೇ ತುಂಬ ಯೋಚನೆ ಆಗ್ಬಿಟ್ಟಿತ್ತು. ಭೂಮಿಗೆ ಫೋನ್ ಮಾಡಿ ಮಕ್ಕಳು ಹೇಗಿದ್ದಾರೆ ಅಂತ ಕೇಳೋಣ ಅಂದ್ಕೊಂಡೆ. ಮೊದಲೇ ಈ ನಡೆದಿರೋ ವಿಷಯ ಎಲ್ಲ ನೆನ್ಪಿಟ್ಕೊಂಡು ಅವರೆಷ್ಟು ಭಯ ಪಡ್ತಿರ್ತಾರೋ ಏನೋ. ಆ ವಿಷಯ ಮರ್ತರೆ ಸಾಕು ಅಂತ ಅವ್ರು ಅನ್ಕೋತಾ ಇರ್ತಾರೆ. ಅಂಥದ್ರಲ್ಲಿ ನಾನು ಮತ್ತೆ ಫೋನ್ ಮಾಡಿ ಅದನ್ನು ನೆನ್ಪು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಹೇಳು. ಅದಕ್ಕೆ ಫೋನ್ ಮಾಡಲಿಲ್ಲ. ಅವಳೇನಾದರೂ ಫೋನ್ ಮಾಡಿದ್ರೆ ಮಾತಾಡಿದ್ರಾಯ್ತು ಅಂದ್ಕೊಂಡೆ. ಅಮ್ಮ, ಅವನನ್ನಂತೂ ಸುಮ್ಮನೆ ಬಿಡಬಾರ್ದು.